ಅಂಬೇಡ್ಕರ್ ಅವರ ದೇಶಕ್ಕೆ ಪವಿತ್ರವಾದ ಸಂವಿಧಾನ ಕೊಟ್ಟಿದ್ದಾರೆ. ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ವಿಚಾರ ಸಂಕಿರಣ ಕಾರ್ಯಕ್ರಮ. ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ದೇಶಕ್ಕೆ ಪವಿತ್ರವಾದ ಸಂವಿಧಾನವನ್ನು ರಚಿಸಿಕೊಡುವ ಮೂಲಕ ಸರ್ವರಿಗೂ ಸಮಾನ ಅವಕಾಶ ಕೊಟ್ಟಿದ್ದಾರೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ನಾಗ್ ಹೇಳಿದರು. ನಗರದ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಹಾಗೂ ನಗರಸಭೆ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ವಿಚಾರ ಸಂಕಿರಣವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಮೂಲಭೂತ ಹಕ್ಕುಗಳಿಗೆ ಒತ್ತು ನೀಡಿದರು. ಅವರು ಜಾತಿ ವ್ಯವಸ್ಥೆ, ಅಸ್ಪೃಶ್ಯತೆ ನಿವಾರಣೆಗಾಗಿ ಪ್ರತಿಪಾದಿಸಿದರು ಮತ್ತು ಶೋಷಿತ ಸಮುದಾಯಗಳ ಹಕ್ಕುಗಳಿಗಾಗಿ ಹೋರಾಡಿದರು ಎಂದರು. ಬೌದ್ಧ ಚಿಂತಕ ಡಾಕ್ಟರ್ ಎಸ್ ನಟರಾಜು ಬುಧಾಳು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬೌದ್ಧ ತಾತ್ವಿಕತೆ ಕುರಿತು ವಿಷಯ ಮಂಡಿಸಿದರು. ಗಾಂಧಿ ಭವನ ನಿರ್ದೇಶಕ ಪ್ರೊಫೆಸರ್ ಎಸ್ ನರೇಂದ್ರ ಕುಮಾರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸಾಮಾಜಿಕ ಹೋರಾಟಗಳ ಸಾತ್ವಿಕತೆ ಕುರಿತು ವಿಷಯ ಮಂಡಿಸಿದರು. ಮೈಸೂರಿನ ವಿಶ್ವ ಮೈತ್ರಿ ಬುದ್ಧ ವಿಹಾರದ ಡಾಕ್ಟರ್ ಕಲ್ಯಾಣ ಸಿರಿ ಬತ್ತೇಂಜಿ ದಿವ್ಯ ಸಾನ್ನಿಧ್ಯ ವಹಿಸಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರ ಪ್ರತಿಷ್ಠಿತ ಅಂಬೇಡ್ಕರ್ ಪ್ರಶಸ್ತಿ ಪುರಸ್ಕೃತ ಜನಪದ ಕಲಾವಿದರಾದ ಹೊನ್ನೂರು ಗೌರಮ್ಮ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೇದ, ಪೌರಾಯುಕ್ತ ರಾಮದಾಸ್, ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಮುನಿರಾಜು, ತಾಲೂಕು ಅಧಿಕಾರಿ ನಂಜುಂಡೇಗೌಡ, ಜಿಲ್ಲಾ ಮಟ್ಟ, ತಾಲೂಕು ಮಟ್ಟದ ಅಧಿಕಾರಿಗಳು, ದಲಿತ ಮುಖಂಡರು, ವಿದ್ಯಾರ್ಥಿಗಳು ಭಾಗವಹಿಸಿದರು. ವರದಿ ಹೋಮ ನಂಜುಂಡನಾಯಕ, ಎನ್ಕೆಎಸ್ ಟಿವಿ4, ಚಾಮರಾಜನಗರ. ಸಮಾಜ ಕಲ್ಯಾಣ ಇಲಾಖೆ ನಗರಸಭೆ ಚಾಮರಾಜನಗರ ಸಂಯುಕ್ತಾಶ್ರಯದಲ್ಲಿ ಇವತ್ತಿನ ದಿನ ಭಾರತ ರತ್ನ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಅಂಗವಾಗಿ ವಿಚಾರ ಸಂಕಿರಣ ಮಾಡ್ತಾ ಇದ್ದೀವಿ. ತಮಗೆಲ್ಲ ಗೊತ್ತಿರೋ ಪ್ರಕಾರ ಪ್ರತಿ ವರ್ಷ ಯಾವುದಾದ್ರೂ ಒಂದು ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇರ್ಬೋದು, ಒಂದು ವಿಷಯಕ್ಕೋಸ್ಕರ ಅದ್ದೂರಿಯಾಗಿ ನಾವು ಅಂಬೇಡ್ಕರ್ ಅವರ ಜಯಂತಿಯನ್ನ ಆಚರಿಸೋದಕ್ಕೆ ಅಡ್ಡಿ ಬರ್ತಾ ಇತ್ತು. ಆದ್ರೆ ಈ ವರ್ಷ ಅದೃಷ್ಟವಶ ನಮ್ಗೆ ಒಂದು ಒಳ್ಳೆ ಸಮಯ ಸಿಕ್ಕಿದೆ. ಈ ವಿಚಾರ ಸಂಕಿರಣದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತಹ ಪೂಜ್ಯ ಡಾಕ್ಟರ್ ಕಲ್ಯಾಣ ಶ್ರೀ ಬಂದೇಜಿಯವರು, ವಿಶ್ವ ಮೈತ್ರಿ ಬುದ್ಧ ವಿಹಾರ, ಮೈಸೂರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿರುವಂತಹ ಡಾಕ್ಟರ್ ಕವಿತಾ ಬಿಟಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಚಾಮರಾಜನಗರ ಜಿಲ್ಲೆ. ಮುಖ್ಯ ಭಾಷಣಕಾರರಾಗಿ ಬಂದಿರುವಂತಹ ಡಾಕ್ಟರ್ ಎಸ್ ನಟರಾಜ್ ಬೂದಾಳ್, ಹಾಗೆ ಪ್ರೊಫೆಸರ್ ಎಸ್ ನರೇಂದ್ರ ಕುಮಾರ್ ಅವರು, ಗೌರಮ್ಮರವರು, ರಾಜ್ಯ ಪ್ರಶಸ್ತಿ ವಿಜೇತರಾದಂತಹ ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರೀತಿಯ ಗೌರಮ್ಮರವರು, ಹಾಗೆ ನಮ್ಮ ಅಧಿಕಾರಿ ಮಿತ್ರರು ಮುನಿರಾಜುರವರು, ರಾಜುರವರು, ರಾಮದಾಸ್ ರವರು, ಹಾಗೆ ಎಲ್ಲ ಮಾಧ್ಯಮ ಮಿತ್ರರು, ನಮ್ಮ ಇತರೆ ಅಧಿಕಾರಿ ಮಿತ್ರರು, ಎಲ್ಲ ನಾಯಕರುಗಳು, ಸಮಾಜದ ನಾಯಕರು, ಬಂಧು ಭಗಿನಿಯರು, ಮಧು ಮಕ್ಕಳು ಎಲ್ಲರೂ ಇವತ್ತು ಸಂತೋಷದಿಂದ ಇಲ್ಲಿ ಸೇರಿದ್ದೀವಿ. ಈ ಬಾರಿ ನಾವು 2 ದಿನದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸಮಾಜ ಕಲ್ಯಾಣ ಸಚಿವರು ಕೂಡ ಈ ತರ ಅಂತ ಗಮನಕ್ಕೆ ತಂದಾಗ ನಮ್ಮ ಪೂರ್ವಭಾವಿ ಸಭೆಯಲ್ಲಿ ನಮ್ಮ ಎಲ್ಲ ನಾಯಕರುಗಳು ಒತ್ತಾಸೆಯಿಂದ ಹೇಳಿದ್ದು, ನಮಗೆ ಅರ್ಥಪೂರ್ಣವಾಗಿ ಚೆನ್ನಾಗಿ ಮಾಡ್ಕೊಡ್ಬೇಕು ಈ ಬಾರಿ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮನ ಅಂತ ಕೂಡ ಅವರು ಕೂಡ ಹೇಳಿದ್ರು. ಅವರ ಒಂದು ಇಚ್ಛೆಯಂತೆ ಇವತ್ತಿನ ದಿನ ಯಾವಾಗ್ಲೂ ವಿಚಾರ ಸಂಕಿರಣ ಅಂದಾಗ ಯಾರೋ ಒಂದು 4 ಜನ ಇರುವಂತದ್ದು ಕಂಡು ಬರ್ತಾ ಇತ್ತಲ್ವಾ, ಕೆಲವರು ಮಾತ್ರ ಬರುವಂತದ್ದು. ಈ ಬಾರಿ ಮಾಡಿದ್ರೆ ಅರ್ಥಪೂರ್ಣವಾಗಿ ಮಾಡಬೇಕು, ಯಾವುದೇ ಕಾರಣಕ್ಕೂ ಕಾಟಾಚಾರಕ್ಕಾಗಿ ಮಾಡಬಾರ್ದು ಅಂತ ಜಿಲ್ಲಾಡಳಿತ ಒಂದು ನಿಲುವು ತೆಗೆದುಕೊಂಡು ತುಂಬಾ ಅಚ್ಚುಕಟ್ಟಾಗಿ 2 ದಿನದ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೇವೆ. ನಾಳೆ ಕೂಡ ಸಂಭ್ರಮದಿಂದ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ನಡೆಯುತ್ತೆ. ವಿಚಾರ ಸಂಕಿರಣ ಅಂತ ಬಂದಾಗ ತುಂಬಾ ತಿಳ್ಕೊಂಡಿರುವಂತವರು ಭಾಷಣಗಾರೆಲ್ಲ ಆಗಮಿಸಿದ್ದಾರೆ. 134 ವರ್ಷ ಆದ್ರೂ ಕೂಡ ಯಾರು ಕೂಡ ನಾವು ಅಂಬೇಡ್ಕರ್ ಅವರ ಬಗ್ಗೆ ಪೂರ್ಣ ತಿಳ್ಕೊಂಡಿದೀವಿ ಅಂತ ಹೇಳಿಕ್ ಬರಲ್ಲ. ಯಾಕಂದ್ರೆ ಅವರು ಮಾಡಿದ ಚಿಂತನೆ, ಅವರ ಜ್ಞಾನ ಅಪಾರ. ನಾವು 100 ವರ್ಷ ಜನ್ಮ ಎತ್ತು ಬಂದ್ರು ಕೂಡ ಯಾರು ಕೂಡ ನಾನು ಅಂಬೇಡ್ಕರ್ ಅವರ ಚಿಂತನೆ ಬಗ್ಗೆ ನಾನು ಮಾಸ್ಟರಿ ಮಾಡಿದ್ದೀನಿ ಅಂತ ಎಲ್ಲ ನನಗೆ ತಿಳಿದಿದೆ ಅಂತ ಹೇಳಿಕ್ ಬರಲ್ಲ. ಪ್ರತಿದಿನ ಕಲಿತಾನೆ ಇದ್ದೀವಿ. ಅಂದ್ರೆ 100 ವರ್ಷ ಮುಂಚೆ ಅವ್ರು ಮಾಡಿರೋ ಚಿಂತನೆಗಳು ಇವತ್ತು ರೆಲೆವೆನ್ಸ್ ಇದೆ ಅಂದ್ರೆ ಅವ್ರು ಮಾಡಿದಾಗ, ಫಾರ್ ಎಕ್ಸಾಂಪಲ್ ವಿಮೆನ್ಸ್ ಎಜುಕೇಶನ್, ಮಹಿಳೆಯರ ಶಿಕ್ಷಣ, ಈಕ್ವಾಲಿಟಿ 100 ವರ್ಷ ಮುಂಚೆ ಯಾರು ಮಾತಾಡ್ತಾ ಇಲ್ಲ, ಇವತ್ತು ನಾವೆಲ್ಲ ಮಾತಾಡ್ತಾ ಇದ್ದೀವಿ. ಆ ಟೈಮ್ ನಲ್ಲೇ ಆ ಒಂದು ಚಿಂತನೆಯ ಒಂದು ಬೀಜವನ್ನು ಎಲ್ಲರ ಒಂದು ಮೆದುಳಿನಲ್ಲಿ ಬಿತ್ತಿದವರು ಅವರು. ಸೊ ತುಂಬಾ ಅವ್ರ ಬಗ್ಗೆ ಮಾತಾಡೋದಿದೆ.
ಆದ್ರೂ ಕೂಡ ಇವತ್ತು ನಾವು ಮಾತಾಡೋದಲ್ಲ, ಬೇರೆಯವರು ಮಾತಾಡೋದನ್ನ ಕೇಳಿ ನಾವು ಕೂಡ ಕಲಿಯುವಂತ ದಿವಸ ಆಗಿರೋದ್ರಿಂದ ಎಲ್ಲರೂ ಇದೇ ರೀತಿ ಕೊನೆಯವರೆಗೂ ವಿಚಾರ ಸಂಕಿರಣ ಕೊನೆಯವರೆಗೂ ಇದ್ದು ದಯವಿಟ್ಟು ಗೌರವದಿಂದ ಪ್ರೀತಿಯಿಂದ ಅವ್ರ ಬಗ್ಗೆ ಚಿಂತನೆ ಮತ್ತೆ ಏನಾದ್ರೂ ಪ್ರಶ್ನೆಗಳಿದ್ರೆ ಚರ್ಚೆ ಕೂಡ ಆಗ್ಲಿ, ಬರೀ ಭಾಷಣ ಮಾತ್ರ ಅಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಬಾಬಾ ಸಾಹೇಬ್ ಅವರ 130ನೇ ಜನ್ಮ ದಿನಾಚರಣೆಯ ಶುಭಾಶಯ ಕೋರ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.